ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ಎಲೆಗೂ ಏನೂ ಕಡಿಮೆ ಆಗಬಾರ್ದು. ನಿಮಗೇನಾದ್ರು ಬೇಕು ಅಂದರೆ ನನಗೆ ತಿಳಿಸಿ. ಆದರೆ ನೋಡಿ, ಏನೇ ಮಾಡೋದು ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಮಾಡಿಕೊಡು. ಶ್ರೀ ಕೇಶವ ಪುರೋಹಿತ ಮತ್ತು ನಳಿನಿಯವರ ಪ್ರಥಮ ಪುತ್ರಿ ಲಕ್ಷ್ಮಿಗೂ, ಶ್ರೀ ಸಿದ್ದರಾಜು ಗೌರಮ್ಮನವರ ಮಗ ಕೃಷ್ಣನಿಗೂ ಗುರುಹಿರಿಯರು ವಿವಾಹ ನಿಶ್ಚಯಿಸುವುದರಿಂದ ತಾವೆಲ್ಲರೂ ಬಂದು ಆಶೀರ್ವದಿಸಬೇಕಾಗಿ ಕೋರಿಕೆ. ತಮ್ಮ ಆಗಮನಾಭಿಲಾಷಿಗಳು ಕೇಶವ, ನಳಿನಿ, ಸಿದ್ದರಾಜು, ಗೌರಮ್ಮ ಮತ್ತು ಕುಟುಂಬದವರು. ಎಲ್ಲ ಓಕೆ, ಆದರೆ ಏನಾಯ್ತು ಪಟೇಲ? ಮದುವೆ ಕಾರ್ಡಲ್ಲಿ ನನ್ನ ಹೆಸರು ಇಲ್ಲಿ. ಏನು ಮದುವೆ ಕಾರ್ಡಲ್ಲಿ ನಿನ್ನ ಹೆಸರು ಇಲ್ವಾ? ಏಯ್ ಚಂದ್ರಿ, ಆ ಕಿತ್ತೋದ್ ಫೋನ್ ಅಲ್ಲಿಟ್ಟು ಇಲ್ಲಿ ಬಂದು ದೀಪಗಳನ್ನ ಪೇಪರಲ್ಲಿ ಸುತ್ತಿಡ್ಬಾ. ನೀನೇ ಸುತ್ತಿಡಮ್ಮ. ಯಾಕೆ? ನೀನ್ ಸುತ್ತಿಟ್ರೆ ದೀಪಗಳು ಸೌದೋಗ್ತಾವ ಇಲ್ಲ ನಿನ್ ಕೈ ಸೌದೋಗುತ್ತಾ? ನನ್ ಪಾಡಿ ನಾನು ಇರೋದಕ್ಕೆ ಬಿಡಲ್ಲ ಅಂತೀಯಲ್ಲಮ್ಮ ನೀನು. ಅತ್ತೆ, ನೀವೇ ಸ್ವಲ್ಪ ಹೇಳಿ. ಹೋಗ್ಲಿ ಬಿಡು ಕುಮುದ, ನಾನೇ ಸುತ್ತಿಡ್ತೀನಿ. ಅದ್ಗೆ ಅವಳು ಕೊಬ್ಬು ಮಾಡೋದಕ್ಕೂ ನೀವು ಅವಳ ಪರ ಮಾತಾಡೋದಕ್ಕೂ ಸರಿಯಾಗಿದೆ. ಅಮೃತ, ಸ್ವಲ್ಪ ಬಾಮ್ಮ, ನೀನು ಸ್ವಲ್ಪ ಸಹಾಯ ಮಾಡು. ಏನು ಸಂಜೀವ, ಇವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಅತ್ತೆ, ನಮ್ಮ ಸೋಷಿಯಲ್ ಟೀಚರ್ 4 ದಿನ ರಜೆ ಹಾಕಿದ್ರಲ್ಲ, ಅವ್ರ ಕ್ಲಾಸ್ ಪೆಂಡಿಂಗ್ ಇತ್ತು. ಒಂದು ಪೀರಿಯಡ್ ಬಿಟ್ಕೊಡಿ ಅಂತ ಕೇಳಿದ್ರು, ಅದಕ್ಕೆ ಕೊನೆ ಪೀರಿಯಡ್ ಬಿಟ್ಕೊಟ್ಬಿಟ್ಟು ಬಂದೆ. ಅರೆ, ಇದು ನನ್ನ ಫೇವ್ರೇಟ್ ಕೆಲಸ. ಅಮೃತ ಅವರೇ, ಕೊಡಿ, ನಾನು ಮಾಡ್ತೀನಿ ಇದನ್ನ. ಕೂತ್ಕೊಂಡು. ಅಮ್ಮ, ನಾನಿಗೊಂದು ವಿಷಯ ಹೇಳೋದೇ ಮರ್ತೆ. ಏನು? ಲಕ್ಕಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅನ್ನೋ ಒಂದು ವಿಷಯ ಹೇಳ್ಬೇಕು ಅಂತ ಸ್ವೀಟ್ಸ್ ತಗೊಂಡು ನಾನು ಯಜಮಾನ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಆದಿ ಅವ್ರಿಗೂ ಅದೇ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ಯಂತೆ. ಓಹ್, ಹೌದೇನಾ? ಅಂದ್ರೆ ಈಗ ನಮ್ಮ ಆದಿ ಮತ್ತೆ ಲಕ್ಷ್ಮಿ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾರ? ಹೌದು ಅತ್ತೆ. ಈ ಫೋನು, ಬ್ಯೂಟಿ ಕಾನ್ಶಿಯಸ್ಸು ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದ್ಕೊಂಡ್ರೆ ಲಕ್ಕಿಗೆ ಅಡ್ಮಿಷನ್ ಸಿಕ್ಕಿದ್ಯಲ್ಲ, ಅದೇ ತರ ಕಾಲೇಜಲ್ಲಿ ನಿನಗೂ ಕೂಡ ಅಡ್ಮಿಷನ್ ಸಿಗುತ್ತೆ. ಮಾವ, ನೋಡ್ತಿರು, ಒಂದೊಳ್ಳೆ ಯೂನಿವರ್ಸಿಟಿಲಿ ಸೀಟ್ ತಗೊಳತ್ತಾರ ಮಾರ್ಕ್ಸ್ ತಗೋತೀನಿ ನಾನು. ತಗೋತೀಯ. ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿಲಿ ನಿನಗೆ ಸೀಟ್ ಸಿಗುತ್ತೆ. ಮಾವ, ಅಮ್ಮ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ಕುಮುದ, ನಮ್ ಲಕ್ಷ್ಮಿ ಬಹಳ ಬುದ್ಧಿವಂತೆ ಕಣೆ. ಅವಳು ಓದಿ ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೇ ಮಾಡ್ತಾಳೆ ಅನ್ಸುತ್ತೆ. ಏನ್ ಸಾಧನೆ ಮಾಡ್ತಾಳತ್ಗೆ ನೀವು ಗೊತ್ತಿಲ್ಲದೆ ಮಾತಾಡ್ತಿರಲ್ಲ. ಅತ್ತೆ, ಲಕ್ಷ್ಮಿ ಮದ್ವೆ ಆದ್ಮೇಲೂ ಬೆಂಗಳೂರಿಗೆ ಹೋಗಿ ಓದಕ್ಕಾಗತ್ತಾ ಅತ್ತೆ? ಹೌದಲ್ವಾ? ನಾನು ಅದನ್ನೇ ಹೇಳಿದ್ದು. ಊರ್ ಬಿಟ್ಟು ಹೋಗಿ ಓದ್ಕೊಳ್ಳೋ ಚಂದಕ್ಕೆ ಯಾರಾದ್ರೂ ಮದ್ವೆ ಆಗ್ತಾರ ಅದಕ್ಕೆ? ಆ ಲಕ್ಷ್ಮಿಗೆಲ್ಲೋ ಭ್ರಮೆ ಇರಬೇಕು. ಅಲ್ಲ ಕುಮುದ, ಲಕ್ಷ್ಮಿನ ಮದ್ವೆ ಆಗೋ ಹುಡುಗನ್ ಮನೆಯವರೇ ಅವಳನ್ನ ಓದ್ಸಕ್ ಒಪ್ಕೊಂಡಿದಾರಂತಲ್ಲ, ಅದ್ ಹೆಂಗ್ ಒಪ್ಕೋತಾರ ಅದಕ್ಕೆ? ಅಲ್ಲ, ಸೊಸೆನ ಮನೆ ತುಂಬಿಸ್ಕೊಂಡು 3 ದಿವಸ ಸಂಸಾರ ಮಾಡಿಸ್ಬಿಟ್ಟು 3 ವರ್ಷ ಊರ್ ಬಿಟ್ಟು ಹೋಗಿ ಓದ್ಕೊಳ್ಳವ ಅಂತ ಕಳಿಸ್ಬಿಡ್ತಾರ? ಅವ್ರೇನೋ ಸುಮ್ನೆ ಬಾಯಿ ಮಾತಿಗೆ ಹೇಳಿರ್ಬೇಕು. ಈ ಲಕ್ಷ್ಮಿನೂ ಅದೇ ನಿಜ ಅನ್ಕೊಂಡು ಕುಣ್ಕೊಂತ ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ. ಬಸ್ ಗಿಸ್ಸು ಅಂತ ಹೇಳೋದಾದ್ರೆ ಈ ಬೆಂಗಳೂರು ಓಡಾಟ ಎಲ್ಲ ಆಗಲ್ಲ ಬಿಡು.
ಅಲ್ಲ, ಕಿಟ್ಟಿ ಸ್ವಂತ ಚಿಕ್ಕಪ್ಪನ, ಸಿದ್ದರಾಜುಗೆ ಸ್ವಂತ ತಮ್ಮ. ಇಡೀ ಊರೇ ಈ ಪಟೇಲ ಅಂದರೆ ಮರ್ಯಾದೆ ಕೊಡುತ್ತೆ. ಅಂಥದ್ರಲ್ಲಿ ನಮ್ಮ ಅಣ್ಣನ ಮಗನ ಮದುವೆ ಕಾರ್ಡಲ್ಲಿ ನನ್ನ ಹೆಸರೇ ಇಲ್ಲ. ಏನೋ ನನ್ನ ಮದುವೆ ಕಾರ್ಡ್ನಾಗೆ ನನ್ನ ಚಿಕ್ಕಪ್ಪನ ಹೆಸರೇ ಇಲ್ವಾ? ಎಂತ ಕೆಲಸ ಮಾಡಿದಿರಲ್ಲ ನೀವು. ನಮ್ಮ ಪಟೇಲ್ ಹೆಸರೇ ಹಾಕ್ಸಿಲ್ಲ. ನೋಡಿದ್ 4 ಜನ ಏನ್ ಅನ್ಕೋತಾರೆ? ಅದು ನೀವು ಮೊದಲೇ ಹೇಳಲಿಲ್ವಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ, ಮಿಸ್ ಆಗ್ಬಿಟ್ಟಿದೆ. ಇದೆ ನೋಡು ಮಜಾ. ಹಂಗಂದ್ರೆ ಹೆಂಗೆ? ನಾವೇನೋ ಹೇಳಿಲ್ಲ, ನಿಮ್ಗಾದ್ರೂ ಆ ಸೂಕ್ಷ್ಮ ಇರ್ಬೇಕು ತಾನೆ. ಎಲ್ಲದಕ್ಕೂ ನೀತಿ ಶಾಸ್ತ್ರ ಸಂಪ್ರದಾಯ ಅಂತ ಮಾತಾಡ್ತೀರಾ, ಮನೆಯವ್ರ ಹೆಸರು ಹಾಕೋದನ್ನೇ ಮರ್ತ್ರೆ ಹೇಗೆ? ಕ್ಷಮಿಸಿ ಬೀಗ್ರೆ, ಗೊತ್ತಾಗ್ಲಿಲ್ಲ. ನೋಡಿಮ್ಮ, ನೀವು ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲ ಮಾತಾಡಬೇಡಿ. ನಿಮ್ಮ ಮನೇಲಿ ಯಾರಿದ್ದಾರೆ, ಯಾರು ಹೆಸರು ಹಾಕಬೇಕು ಅಂತ ಹೇಳಿದರೆ ನಮಗೆ ಗೊತ್ತಾಗುತ್ತೆ. ಅಷ್ಟಕ್ಕೂ ಬೇಕು ಅಂತ ಏನೂ ಮಾಡಿಲ್ಲ, ಏನೋ ಗೊತ್ತಿಲ್ಲದೆ ಆಗಿ ಹೋಗಿದೆ. ನೀವು ಅದನ್ನೇ ದೊಡ್ಡದು ಮಾಡಿದ್ದೀರಾ ಹೇಗೆ? ರೀ, ನೀವು ಸುಮ್ಮನೆ ಇದ್ಬಿಡಿ. ತಪ್ಪು ನಮ್ಮ ಕಡೆಯಿಂದ ಆಗಿದೆ. ಈ ವಾದ ಎಲ್ಲ ಮಾಡಬೇಡಿ. ಕ್ಷಮಿಸ್ಬಿಡಿ. ಅದು ಬೇಕು ಅಂತ ಮಾಡಿದ್ದಲ್ಲ, ಏನೋ ಗಡಿಬಿಡಿನಲ್ಲಿ ಮರ್ತೋಗ್ಬಿಟ್ಟಿದೆ. ತಪ್ಪು ನಮ್ಮದೇ. ನಾವು ನಿಮ್ಮನ್ನ ಕೇಳಬೇಕಾಗಿತ್ತು. ಗೌರ, ನಮ್ಮ ಪಟೇಲ್ಗೆ ನಮ್ಮ ಕಿಟ್ಟಿ ಮೇಲೆ ಜಾಸ್ತಿ ಪಿರುತಿ. ನನಗಿಂತ ನನ್ನ ಮಗನ್ನ ನಮ್ಮ ಪಟೇಲನೇ ಎತ್ತಿ ಆಡ್ಸವನೇ. ಪರವಾಗಿಲ್ಲ ಕಣ್ಲ, ನಿಮ್ಮ ಮತ್ತೆ ಪಾಪದವ್ರಿಯ. ನಿಮ್ಮ ಮಾವನ ಯಾಕೋ ತುಂಬ ಎಗರಾಡ್ತವ್ರೆ. ಇರಲಿ, ಇವತ್ತಿಗೆ ಸಾಕು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಈಗ? ಈಗ ಈ ಕಾರ್ಡ್ನ ಎಲ್ಲರಿಗೂ ಕೊಟ್ಟಿದ್ದೀರಾ ಹೇಗೆ? ಧರ್ಮ ಸಾಹೇಬರು ಮನೆಗೂ ಕೊಟ್ಟಾಯ್ತಾ? ಇಲ್ಲ ಇಲ್ಲ, ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಮೊದಲನೇ ಪತ್ರಿಕೆ ನಿಮಗೆ ಕೊಡಕ್ಕೆ ತಂದಿದ್ದು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೋಡಿ. ಹೋಗ್ಲಿ ಬಿಡಿ, ಈ ಪತ್ರಿಕೆನ ಯಾರಿಗೂ ಕೊಡೋದು ಬೇಡ. ಮೊದಲೇ ತಪ್ಪಾಗಿದೆ, ಇನ್ನೂ 4 ಜನ ನೋಡೋದು ಬೇಡ. ನೀವು ಲಕ್ಷಣವಾಗಿ ಅಕ್ಷತೆ ಕೊಟ್ಟು ಮದುವೆಗೆ ಬನ್ನಿ ಅಂದರೆ ಸಾಕು. ಕಾರ್ಡ್ ಕೊಡದೇ ಇದ್ರು ಬರ್ತಾರೆ. ಏನಂತೀರ ಪುರೋಹಿತ್ರೆ? ಅಲ್ಲ, ಅದು ಹೇಗಾಗತ್ತೆ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀ ಪುರಾಣ.